ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಸುಮಂತ್ ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆಯೇ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ಲಾಗ್ ಏನಪ್ಪ ಸ್ಪೆಷಲ್ ಅಂತ ಅನ್ಕೋಬೋದು. ಏನಿಲ್ಲ, ಸ್ವಲ್ಪ ನಾನು ಆಚೆ ಹೋಗಿದ್ದೆ. ಆಚೆ ಅಂದರೆ ಗುರುಪ್ರವೇಶಕ್ಕೆ ಹೋಗಿದ್ದೆ. ನಾನು ಯಾವ ರೀತಿ ರೆಡಿಯಾಗಿದ್ದೆ, ಸಿಂಪಲ್ಲಾಗಿ ರೆಡಿಯಾಗಿದ್ದೆ. ಸಿಂಪಲಾಗಿ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಚೆನ್ನಾಗಿ ಕಾಣಿಸ್ತಿದ್ರೆ ಹಾಗೆ ಒಂದು ಲೈಕ್ ಮಾಡಿ. ಹಾಗೆ ನಾನು ಸಿಂಪಲಾಗಿ ಸ್ಯಾರಿ ವೇರ್ ಮಾಡಿ, ಈ ಸ್ಯಾರಿ ಬಂದು ನಾನು ಬೇಮನಮಸೆ ಟೈಮಲ್ಲಿ ತೊಗೊಂಡಿದ್ದೆ. ಹಂಗಾಗಿ ಈ ಸ್ಯಾರಿನ ನಾನು ಇವತ್ತು ಹಾಕೊಂಡಿದ್ದೀನಿ. ಚೆನ್ನಾಗಿ ಕಾಣ್ತಾ ಇದೆ ಅಂತ ಅನ್ಕೋತೀನಿ. ನಾವು ಬಂದಿದ್ದು ಇನ್ನು ನಳಹಳ್ಳಿ ಹತ್ರ, ಅಂದರೆ ನಳಹಳ್ಳಿಯಿಂದ ನಮ್ಮ ಊರ ಹತ್ರನೇ. ಅಲ್ಲಿ ಒಂದು ಗುರುಪ್ರವೇಶ ಇತ್ತು, ಹಂಗಾಗಿ ಅಟೆಂಡ್ ಮಾಡೋಣ ಅಂದ್ಬಿಟ್ಟು ಬಂದಿದ್ವಿ. ಅಲ್ಲಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಇವರು ಮನೆ ದೇವ್ರು ನಂಜುಂಡೇಶ್ವರ ಅಂತೆ, ಹಂಗಾಗಿ ತುಂಬಾ ಚೆನ್ನಾಗಿ ಮಾಡಿದರು. ಈಶ್ವರನ ಮನೇಲಿ ಕೂರಿಸಿ. ಇನ್ನು ಅಮ್ಮನವ್ರು ಕೂಡ ಸೂಪರಾಗಿ ಕಾಣ್ತಾರೆ, ಲಕ್ಷ್ಮೀ ದೇವಿಯವರು. ಇನ್ನು ನನ್ನ ವಾರ್ಗಿತಿನೂ ಕೂಡ ಸಿಕ್ಕಿದ್ರು. ಅಲ್ಲೇ ಎಲ್ಲ ಮೀಟ್ ಮಾಡಿಕೊಂಡು ಊಟ ಮಾಡ್ಕೊಂಡು ಸೂಪರಾಗಿತ್ತು. ಊಟ ಮಾತ್ರ ಮಾಡ್ಕೊಂಡು ಬಂದೆ. ಪ್ರವೇಶಕ್ಕೆ ಹೋಗಿದ್ದೆ. ಅಲ್ಲಿ ತುಂಬ ಜನ ಕೇಳಿದ್ರು, ಪರವಾಗಿಲ್ಲ ಯೂಟ್ಯೂಬ್ ಮಾಡ್ತಾ ಇದ್ದೀವಿ ಅಂತ. ತುಂಬಾ ಖುಷಿ ಆಯಿತು. ಇವತ್ತು ನನ್ನ ಮಗನ ಕರ್ಕೊಂಡೋಗಿರಲಿಲ್ಲ, ಹಂಗಾಗಿ ನನ್ನ ಕರ್ಕೊಂಡೋಗು ಅಂತ ಫೀಲ್ ಮಾಡ್ತಾ ಇದ್ದೀನಿ. ಇನ್ನೊಂದ್ಸಲ ಕರ್ಕೊಂಡು ಹೋಗ್ತೀನಿ ಆಯಿತಾ. ಅಲ್ಲಿಗೆ ಹೋಗಿದ್ವಲ್ಲ ಇವತ್ತು, ಅಲ್ಲಿ ಒಂದು ಗಿಫ್ಟ್ ಸಿಕ್ಕಿದೆ. ಅಂತಂದರೆ ಸಿಕ್ಕಿದೆ ಅಂತಲ್ಲ, ಅವರೇ ಕೊಟ್ಟಿರೋದು ಗುರುಪ್ರವೇಶದಲ್ಲಿ. ಅದು ಏನಿದೆ ಅನ್ನೋದನ್ನ ನಾವು ಇವತ್ತು ಓಪನ್ ಮಾಡಿ ತೋರಿಸ್ತೀನಿ. ಇನ್ನೂ ಕೂಡ ನಾನು ನೋಡಿಲ್ಲ. ಈಗ ನೋಡೋಣ ಏನಿದೆ ಬಾಕ್ಸಲ್ಲಿ ಅಂತ ಅಂದ್ಬಿಟ್ಟು. ಇದಕ್ಕೆ ಒಂದು ಬ್ಯಾಗ್ ಬಂದಿತ್ತು. ಬ್ಯಾಗ್ ಓಪನ್ ಮಾಡಿದ್ದೀನಿ ನಾನು. ನೀವು ಮೇಲ್ಗಡೆ ನೋಡ್ಬೋದು, ಸ್ವಲ್ಪ ಕಾಣ್ತಾ ಇದೆ. ಇದು ಬಂದು ಕಾಮಧೇನುದು ವಿಗ್ರಹದ ಫೋಟೋ ಇದೆ. ಓಪನ್ ಮಾಡಿ ನೋಡೋಣ ಏನಿದೆ ಅಂತ ಗೊತ್ತಾಗುತ್ತೆ ಈಗ. ಹಾಗೆ ನಾನು ಇದು ನೋಡೋಕೆ ಮುಂಚೆ ಯಾರು ನಾನು ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ. ಫೈನಲಿ ನಾನು ಹೇಳೋದ್ನಲ್ಲ ಕಾಮಧೇನಿದೆ ಅಂತ, ಅದೇನೇ ಇದೆ. ಆದರೆ ಇದು ನಾರ್ಮಲ್ ವಿಗ್ರಹ ಅಲ್ಲ, ಸಿಲ್ವರ್ ಅಂದರೆ ಬೆಳ್ಳಿದು. ಯೂಟ್ಯೂಬ್ ಮಾಡಿದ್ಮೇಲೆ ಫಸ್ಟ್ ಸಿಕ್ಕಿರೋ ಗಿಫ್ಟು ಅಂತ ಅಂದ್ಕೊಳ್ಳಿ. ಯಾಕಪ್ಪ ಅಂದರೆ ನಾನು ಹೋಗಿದ್ದೆ ಇವತ್ತು ಗುರುಪ್ರವೇಶಕ್ಕೆ, ಅಲ್ಲಿ ಕೊಟ್ಟಿರೋದಿದು. ತುಂಬ ಜನ ಬೇರೆ ಏನೇನೋ ಕೊಡ್ತಾರೆ. ಈ ಸಲ ಕಾಮಧೇನು ವಿಗ್ರಹ ಸಿಕ್ಕಿದೆ, ಅದು ಬೆಳ್ಳಿದು. ನೀವು ನೋಡ್ತಾ ಇರ್ಬೋದು. ಫೋಟೋ ಕೂಡ ಅಪ್ಲೋಡ್ ಮಾಡ್ತೀನಿ. ಚೆನ್ನಾಗಿದೆ. ಅದಕ್ಕೆ ಗಂಟೆ ಕೂಡ ಕಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ತುಂಬಾ ಚೆನ್ನಾಗಿದೆ, ಮತ್ತು ಖುಷಿ ಆಯಿತು. ಚೆನ್ನಾಗಿದೆ ಮುದ್ದು. ಇಷ್ಟು ಹೇಳ್ತಾ ನಾನು ಚಾಲನ ತಗೊಳ್ತೀನಿ. ಇಷ್ಟು ಹೇಳ್ತೀನಿ. ಯಾರ್ಯಾರು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೇನು ಪ್ರೀತಿನ ಒಂದು ಲೈಕ್ ಮಾಡಿ. ಈ ವಿಗ್ರಹಕ್ಕೋಸ್ಕರನಾದರೂ ನೀವು ಲೈಕ್ ಮಾಡಿ ನೋಡಿ. ತುಂಬ ಚೆನ್ನಾಗಿದೆ, ವೆಯ್ಟು ಕೂಡ ಇದೆ. ಥ್ಯಾಂಕ್ ಯು. ನಮ್ಮ ಪಾಪ ಮಾತ್ರ ತುಂಬಾ ಇಷ್ಟ ಆಗಿಬಿಟ್ಟಿತ್ತು ವಿಗ್ರಹ. ಹಂಗೂ ಕೇಳ್ತಾ ಇದ್ದೆ, ಆಟ ಆಡ್ತೀನಿ ಕೊಡಮ್ಮ ಅಂತ ಅಂದ್ಬಿಟ್ಟು. ಇನ್ನು ಇಲ್ಲೆಲ್ಲ ಮುಗಿಸ್ಕೊಂಡು ಸಂಜೆ ಆಯಿತು. ಆ ಸಂಜೆ ಟೈಮ್ ಆದಮೇಲೆ ಇನ್ನು ನನ್ನ ಕೆಲಸ ಸ್ಟಾರ್ಟು. ಹಾಗಾಗಿ ರೇಷ್ಮೆ ಸ್ವಲ್ಪ ಹುಳ ಹೆಚ್ಚಿಸ್ಬೇಕಿತ್ತು. ಅಂದರೆ ಅದು ಸ್ಟೆಪ್ ಬೈ ಸ್ಟೆಪ್ ಇಡಬೇಕಲ್ಲ, ಹಾಗಾಗಿ ಅಲ್ಲಿಗೆ ಬಂದೆ ನಾನು. ಇನ್ನು ಸುಮಂತ್ ಅವ್ರು ಹೆಚ್ಚಿಸ್ತಾಯಿದ್ರು. ಪಾಪ ಅವರು ಅಂದರೆ ಘಾಟೆಲ್ಲ ನಿಮ್ಗೆ ಜಾಸ್ತಿ ಆಗೋಲ್ಲ ಅಂತ ಅಂದ್ಬಿಟ್ಟು ಅವರೆಲ್ಲ ಮಾಡ್ತಾಯಿದ್ರು. ಸೊಪ್ಪಂದು ಹಾಕ್ಕೊಟ್ರೆ ಸಾಕು ಅವನಿಗೆ. ಇದೆಲ್ಲ ಹೆಚ್ಚೋದು ಧೂಳು ಹಾಕೋದೆಲ್ಲನೂ ಅವರೇ ಮಾಡ್ತಾರೆ, ಸುಳ್ಳು ಧೂಳು ಎಲ್ಲನೂ. ಇನ್ನು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದವರು ಬೇಗ ಮಾಡಿ. ಅವರು ಸ್ವಲ್ಪ ಸುಣ್ಣು ಧೂಳು ಹೊಡಿಬೇಕು ಅಂತಂದ್ರೆ ನಮ್ಮಟ್ಟು ಇಬ್ಬರು ಆಚೆ ವೆಯ್ಟ್ ಮಾಡ್ತಾಯಿದ್ವಿ. ಅವ್ರು ಹುಳ ಹೆಚ್ಚಿಸ್ಬಿಟ್ಟು ಕರೀತಾರೆ ಅಂತ ಅಂದ್ಬಿಟ್ಟು ನಾನು ನನ್ನ ಮಗ ಇಬ್ಬರೂ. ಗುಬಿ ಏನು ಮಾಡ್ತಾ ಇದೀಯಾ? ಇನ್ನ ಆಟ ಆಡ್ತಾ ಇದೀಯಾ ಪಾಪಿ? ಏನ ತಪ್ಪೆ ಅಂಬ ಇಲ್ಲ ಇಲ್ಲ ಅಂಬ ಅಲ್ಲೈತಾ? ನೀನು ಈಗ ನಿನ್ನೆ ಕಟ್ಟುತ್ತೀನಿ. ಈಗ ಅಂಬ ಬದಲು ಚಿನ್ಮ ಅಂಬ ಬದಲು ನಿನ್ನೆ ಕಟ್ಲಾ?